ಕೋಲಾರ ನಗರದ ವಾರ್ಡ್ ನಂಬರ್ 16ರಲ್ಲಿ ಸುಮಾರು 400 ಜನರಿಗೆ ಸ್ವಂತ ಹಣದಿಂದ ಉಚಿತವಾಗಿ ಪ್ರವಾಸಕ್ಕೆ ಕಳುಹಿಸಿದ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ನಗರಸಭೆ ಸದಸ್ಯರಾದ ಫೈರೋಜ್ ಖಾನ್. ವಾರ್ಡ್ ನಂಬರ್ 16ರ ಜನರ ಬೇಡಿಕೆಯಂತೆ ಸುಮಾರು 5 ಬಸ್ ಹಾಗೂ ಕಾರುಗಳಲ್ಲಿ 400 ಜನರಿಗೆ ಉಚಿತವಾಗಿ ಆಂಧ್ರಪ್ರದೇಶದ ಚಿತ್ತೂರು ಜಿಲ್ಲೆಯ ಬಾಪನತ್ತಂನ ಹಜರತ್ ನೂರ್ ಶಾ ವಲಿ ಹಾಗೂ ಹಜರತ್ ಖ್ವಾಜಾ ಮೊಹಿನುದ್ದೀನ್ ಅವರ ಉರುಸ್ ಕಾರ್ಯಕ್ರಮಕ್ಕೆ ಕಳುಹಿಸಿದ್ದಾರೆ. ವಾರ್ಡ್ನ ಜನತೆಗೆ ಉಚಿತ ಪ್ರಯಾಣದ ಜೊತೆಗೆ 3 ಹೊತ್ತಿನ ಊಟ ಹಾಗೂ ಹಣ್ಣುಗಳನ್ನು ನೀಡಿದ್ದಾರೆ. ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ನಗರಸಭೆ ಸದಸ್ಯರಾದ ಫೈರೋಜ್ ಖಾನ್ ಅವರು ಮಾತನಾಡಿ, ಪ್ರತಿ ವರ್ಷ ಬಾಪನತ್ತಂ ದರ್ಗಾಗೆ ನನ್ನ ವಾರ್ಡ್ ನಂಬರ್ 16ರ ಅನ್ಸಾರಿ ಮೊಹಲ್ಲಾ ಉಸ್ಮಾನ್ ನಗರದಿಂದ ಜನರು ಹೋಗ್ತಾ ಇದ್ರು. ಈ ಬಾರಿ ನಾನು ನನ್ನ ಸ್ವಂತ ಹಣದಿಂದ 5 ಬಸ್ಗಳ ಮೂಲಕ ಸುಮಾರು 350ರಿಂದ 400 ಜನರಿಗೆ ಉಚಿತವಾಗಿ 5 ಬಸ್ ಮೂಲಕ ಕಳುಹಿಸಿಕೊಟ್ಟಿದ್ದೇನೆ. ಎಲ್ಲರಿಗೂ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದ್ದೇವೆ ಹಾಗೂ ಊಟವನ್ನು ಸಹ ನಾವೇ ನೀಡ್ತಾ ಇದ್ದೇವೆ. ನಾವು ಇದನ್ನು ಯಾವುದೇ ರೀತಿಯ ರಾಜಕೀಯ ಉದ್ದೇಶಕ್ಕಾಗಿ ಮಾಡಿಲ್ಲ. ಜನರ ಅನುಕೂಲದಿಂದ ದರ್ಗಾ ಉರುಸ್ ಕಾರ್ಯಕ್ರಮಕ್ಕೆ ಹೋಗಿ ಬರಲಿ ಎಂಬ ಕಾರಣದಿಂದ ನಾವು ಈ ರೀತಿ ಸೇವೆ ಮಾಡಿದ್ದೇವೆ. ಮೊದಲು ಜನರು ಟೆಂಪೋಗಳಲ್ಲಿ ಹೋಗ್ತಾ ಇದ್ರು, ಆದ್ರೆ ಈ ಬಾರಿ ಮಹಿಳೆಯರು, ಮಕ್ಕಳು, ಹಿರಿಯ ವಯಸ್ಸಿನ ಪುರುಷರು ಆರಾಮಾಗಿ ಬಸ್ ಮೂಲಕ ಹೋಗಿ ಬರಲಿ ಅಂತ ಉಚಿತ ಬಸ್ ವ್ಯವಸ್ಥೆ ನಮ್ಮ ಕಡೆಯಿಂದ ಮಾಡಿದ್ದೇವೆ ಅಂತ ಹೇಳಿದ್ರು. ಫೈರೋಜ್ ಖಾನ್ ನಗರಸಭೆ ಸದಸ್ಯರಾಗಿ ಅಲ್ಲ, ವಾರ್ಡ್ ನಂಬರ್ 16ರ ಜನರ ಕುಟುಂಬದ ವ್ಯಕ್ತಿಯಾಗಿ ನಮಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜನರ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಬರ್ತಾ ಇದ್ದಾರೆ. ನಮಗೆ ಉಚಿತವಾಗಿ ಬಾಪನತ್ತಂ ದರ್ಗಾಗೆ ಉರುಸ್ಗಾಗಿ ಕಳುಹಿಸಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನ ತಿಳಿಸುತ್ತೇವೆ. ಮುಂದೆಯೂ ನಗರಸಭೆ ಚುನಾವಣೆಯಲ್ಲಿ ಫೈರೋಜ್ ಖಾನ್ ಗೆದ್ದು ಜನರ ಸೇವೆ ಮಾಡಲಿ ಅಂತ ಹಾರೈಸುತ್ತೇವೆ ಅಂತ ವಾರ್ಡ್ನ ಮಹಿಳೆ ತಿಳಿಸಿದ್ರು. ಇನ್ನು ಫೈರೋಜ್ ಖಾನ್ ಅವರಿಗೆ ಹೇಳಿದ ತಕ್ಷಣ 5 ಬಸ್ಗಳ ಮೂಲಕ ಸೇಫ್ ಆಗಿ ವಾರ್ಡ್ ನಂಬರ್ 16ರ ಜನರು ಬಾಪನತ್ತಂ ದರ್ಗಾ ಉರುಸ್ ಕಾರ್ಯಕ್ರಮಕ್ಕೆ ಹೋಗಿ ಬರಲಿ ಅಂತ ವ್ಯವಸ್ಥೆ ಮಾಡಿಕೊಟ್ಟಿರುವ ಫೈರೋಜ್ ಖಾನ್ ಅವರಿಗೆ ಜನರು ಧನ್ಯವಾದಗಳನ್ನ ತಿಳಿಸಿದ್ರು. ಇವತ್ತೇನು ನಾವು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ, ಇದು ನೂರ್ ಶಾ ಬಾಬಾ ಅಂತ ಒಂದು ದರ್ಗಾ ಎಲ್ಲಿ ಅಂದ್ರೆ ಬಾಪನತ್ತಂ ಪಲ್ಲಿಯಲ್ಲಿ ಪಲಂನೂರ್ ತಾಲೂಕಿಗೆ ಬರುತ್ತೆ. ಅಲ್ಲಿ ಇವತ್ತು ಎಲ್ಲ ವರ್ಷ ಎಲ್ಲ ಹೋಗ್ತಾ ಇದ್ರು. ಅನ್ಸಾರಿ ಮೊಹಲ್ಲಾದಿಂದ ಆಗ್ಲಿ ಮತ್ತೆ ನಮ್ಮ ಉಸ್ಮಾನ್ ನಗರದಿಂದ ಎಲ್ಲ ಹೋಗ್ತಾ ಇದ್ರು. ಈ ವರ್ಷ ನಮ್ಮ ಕಡೆಯಿಂದ ಕೌನ್ಸಿಲರ್ ಹಾಗೂ ನಮ್ಮ ಏರಿಯಾ ಕಡೆಯಿಂದ ಬಾಬಣ್ಣ ಆಗ್ಲಿ, ರಜಿಯಾಪ ಆಗ್ಲಿ, ನಮ್ಮ ನಸೀಮಪ್ಪ ಆಗ್ಲಿ ಮತ್ತೆ ಎಲ್ಲ ಅನ್ಸಾರಿ ಮೊಹಲ್ಲಾ ಮತ್ತು ಉಸ್ಮಾನ್ ನಗರ ಎಲ್ಲ ಜನರ ಕಡೆಯಿಂದ 5 ಬಸ್ ಅನ್ನು ನಾವು ಇದು ಮಾಡಿದೀವಿ, ಇವತ್ತು ಅರೇಂಜ್ ಮಾಡಿದೀವಿ. ಇದ್ರ ಉದ್ದೇಶ ಏನ್ ಬೇರೆ ರಾಜಕೀಯ ಉದ್ದೇಶ ಏನಿಲ್ಲ. ಹೋಗ್ಬೇಕು, ಇವತ್ತು ಸಂದಲ್ಲಿದೆ, ಒಂದು ಒಳ್ಳೆ ದಿನ ಇದೆ. ಅಲ್ಲಿ ಹೋಗ್ಬಿಟ್ಟು ಏನು ನಮ್ಮ ಕಡೆಯಿಂದ ಏನೇನ್ ಬೇಡಿಕೆ ದೇವ್ರ ಹತ್ರ ಇಡ್ಬೇಕು ಅದು ಇಟ್ಬಿಟ್ಟನ್ನು ಬರ್ಬೇಕಂತ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ಇದ್ರಲ್ಲಿ ರಾಜಕೀಯ ಇಲ್ಲ, ರಾಜಕೀಯದ ಏನು ಉದ್ದೇಶನೇ ಇಲ್ಲ. ಮತ್ತೆ ಏನಂದ್ರೆ ನಮ್ಮ ಜನ ಟೆಂಪೋದಲ್ಲಿ ಹೋಗ್ತಾ ಇದ್ರು. ಎಲ್ಲ ವರ್ಷ ಟೆಂಪೋ ಈಚರಲ್ಲಿ ಹೋಗ್ತಾ ಇದ್ರು, ಟೆಂಪೋಲ್ ಹೋಗ್ತಾ ಇದ್ರು. ಈ ವರ್ಷ ನಮ್ಮ ಕಡೆಯಿಂದ ಬೇಡ ಲೇಡೀಸ್ ಇದ್ದಾರೆ, ಏಜ್ ಆಗಿದ್ದಾರೆ, ಮತ್ತೆ ಚಳಿ ಇದೆ, ಚಳಿಗಾಲ ಇದೆ, ಎಲ್ಲ ಇರೋದ್ರಿಂದ ಬೇಡ ಬಸ್ಸಲ್ಲಿ ಹೋಗಿ ಬರ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ, ನಮ್ಮ ಎಲ್ಲ ಟೀಮ್ ಕಡೆಯಿಂದ 5 ಬಸ್ಸನ್ನು ನಾವು ಅರೇಂಜ್ ಮಾಡಿದ್ದೀವಿ. ಈ 5 ಬಸ್ಸು ಮತ್ತೆ ಅವ್ರಿಗೆ 3 ಟೈಮ್ ಊಟ ಮತ್ತೆ ನಮ್ಮ ಕಡೆಯಿಂದ ಏನಾಗುತ್ತೆ ಫ್ರೂಟ್ಸು, ಬೇರೆ ಬಿಸ್ಕೆಟ್ಸ್ ಎಲ್ಲ ಅರೇಂಜ್ ಮಾಡಿದ್ದೀವಿ. ಇವರು ಎಲ್ಲರೂ ಹೋಗಿ ಆರಾಮಾಗಿ ಬರ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಂತೀವಿ. अस्सलाम वालेकुम। हमारे काउंसलर फैरोज अंसारी मोहल्ले से उस्मान नगर से पूरे 5 बसा डाली, 1 2 डाटा एसियां डाली, कारा डाली, पूरे दुनिया को दावत के साथ बुलाने जा रही हैं, दुआ के वास्ते, जियारत के वास्ते, वहाँ के नूर शाह बाबा की दरबार के वास्ते। हमारे फैरोज को नेक्स्ट बार भी कामयाब करना कर को जारी पूरे भी ये काउंसलर हवे उन्होंने हमारे परिवार का एक हिस्से के जैसा उन्होंने हर दर्द में, हर दुख में, हर चीज में काम आने का बच्चा उन्हें। मेरा परिवार कर को हर टाइम भी बोलते सुनो, गैर कर को नहीं बोलते, हर टाइम भी मेरा परिवार आपा मोहल्ले के ऊपर परेशानी है तो मेरे ऊपर आई जैसा कर को बोलते सो। नेक्स्ट बार भी हमें उनको कामयाब करना, हर टाइम हम ना उनको हमें जिता नहीं सो, हमें जीत नहीं कर बोल को हमें कामयाब करना कर सोच रही है। फैरोज को हर टाइम भी कामयाबी जगना, मेरे नूर शाह बाबा उसका हर काम कामयाब करना, उसके दुश्मनों जालिमों को सब बचा को मेरे वली अल्लाह की दुआ से कामयाब करना कर को जारी है। ಇವಾಗ ಫೈರೋಜ್ ಖಾನ್ ಅವ್ರಿಗೆ ನಾವು ಒಂದ್ ಮಾತು ಹೇಳಿದ್ರಿ, ನಾವೇನೋ ವರ್ಷ ಹೋಗ್ತಾ ಇದ್ರಪ್ಪ ಅಂತ ಹೇಳಿದ್ವಿ. ಓಯ್ ಬೇಡಪ್ಪ ಬಾಬು ಅಣ್ಣ ಅವ್ರೆ, ನೀವು 5 ಬಸ್ಸನ್ನು ನಾವು ಅರೇಂಜ್ ಮಾಡ್ಕೊಡ್ತೀವಿ, ನೀವು ಆರಾಮಾಗಿ ಕರ್ಕೊಂಡೋಗಿ, ಆರಾಮಾಗಿ ಕರ್ಕೊಂಡು ಬಂದು ಕೊಡಿ. ಇವಾಗ ಯಾಕಂದ್ರೆ ಚಿಕ್ಕ ಮಕ್ಳಾಗ್ಲಿ 80 ವರ್ಷ 60 ವರ್ಷ ವಯಸ್ಸಿನವರೆಲ್ಲ ಬರ್ತಾರೆ ಬಸ್ಸಲ್ಲಿ, ಅವರ ಸೇಫ್ ಆಗಿ ಹೋಗ್ಬೇಕು, ಸೇಫ್ ಆಗಿ ಬರ್ಬೇಕು. ನಾವು ಕಳ್ಸೋದಕ್ಕೂ ಅಲ್ಲ, ಕಳ್ಸೋದು ನಾವು 10 ಬಸ್ ಹಾಕ್ತಿವಿ, ಎಷ್ಟು ಬೇಕು ಮಾಡ್ತೀವಿ, ಅವ್ರು ಸೇಫ್ ಹೋಗ್ಬೇಕು ಬರ್ಬೇಕು ಅಂತೇಳಿ ಅವ್ರು ನಮ್ಗೆ ಸಲಹೆ ಹೇಳಿದ್ರು. ಆಯ್ತಣ್ಣ ನೀವೇನ್ ಹೇಳಿದ್ರೆ ನಾವು ಮಾಡ್ತೀವಿ, ನೀವು ನಮ್ಗೆ ಧೈರ್ಯ ಕೊಟ್ರಿ. ಇವಾಗ ಉಸ್ಮಾನ್ ನಗರ, ಜಮಾಲ್ ಶಾ ನಗರ ಆ ಕಡೆಯಿಂದ 2 ಬಸ್ ಹಾಕಿದೀವಿ, ಅನ್ಸಾರ್ ಮೊಹಲ್ಲಾ ಇಂದ 3 ಬಸ್ ಮಾಡಿದೀವಿ.
फर्स्ट म्हणजे छोड़ो पकड़ रही पकड़